ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ಬಟ್ಟೆ ಎಲ್ಲ ಬೆಳಿಗ್ಗೆ ತೊಳೆದಿದ್ದ ಬಟ್ಟೆನ ಈಗೆಲ್ಲ ತಗೊಂಡು ಮಡ್ಚಿಡೋಣ ಅಂತ ತೊಗೊತಾ ಇದ್ದೀನಿ. ನೆನ್ನೆ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಹೊರಗಡೆ ವೀಡಿಯೋ ಶೂಟ್ಸ್ ಇತ್ತು, ಫಂಕ್ಷನ್ಸ್ ಇತ್ತು, ಅದಕ್ಕೋಸ್ಕರ ನಾನು ಯಾವುದೂ ಇದು ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತಿಂದ ಇನ್ನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸು. ಈಗ ಅವತ್ತು ತೊಳೆದಿರೋ ಬಟ್ಟೆ ಎಲ್ಲ ಒಣಗಿದ್ವು, ಇವಾಗೆಲ್ಲ ಮಡ್ಚಿಟ್ಬಿಡೋಣ. ಮತ್ತು ಒಂದು ಸ್ವಲ್ಪ ಮಳೆ ಮೋಡದ ಥರ ಆಗಿತ್ತು. ಇನ್ನು ಮಳೆ ಬಂದುಬಿಟ್ರೆ ಸ್ವಲ್ಪ ಅರ್ಧಂಬರ್ಧ ಒಣಗಿರೋವೆಲ್ಲನೂ ವೇಸ್ಟ್ ಆಗಿಬಿಡ್ತಾವೆ. ಮತ್ತು ನೆಂದು ಬಿಟ್ಟರೆ ಒಳಗಡೆ ಏನೋ ಆ ಥರ ಸ್ಟ್ಯಾಂಡ್ ಏನು ತೊಗೊಂಡಿಲ್ಲ, ಒಂಥರ ದಾರದ ಥರ ಏನೂ ಕಟ್ಟೋಕ್ಕೂ ಏನಿಲ್ಲ. ಹಂಗಾಗಿ ನಾನು ಈಚೆ ಕಡೆನೇ ಸ್ವಲ್ಪ ಆದಷ್ಟು ಒಣಗಿಸ್ಕೋಬೇಕು ಬಟ್ಟೆಗಳನ್ನ. ಅದಕ್ಕೆ ಈಗೆಲ್ಲ ಮಡ್ಚಿಡೋಣ ಅಂತ ತೊಗೊತಾ ಇದ್ದೀನಿ. ಲಾಸ್ಯ ಮಾನ್ವಿಕು ಸ್ಕೂಲಿಂದ ಬಂದು ಆಟಾಡ್ತಾಯಿದ್ರು, ಅವ್ರಿಗೆ ಸ್ವಲ್ಪ ತಿನ್ನಕ್ಕೆ ಕೊಟ್ಟು, ಆಮೇಲೆ ಅರವಿಂದ್ ಹೋದಾಗಿಂದ ಸ್ವಲ್ಪ ಮನೆಯಲ್ಲಿ ತಿನ್ನೋದು ಎಲ್ಲೇದಲ್ಲೇ ಇರುತ್ತೆ. ಅರವಿಂದ್ ಒಬ್ಬನೇ ನಮ್ಮ ಮನೆಯಲ್ಲಿ ಏನೇ ಆದರೂ ತಿನ್ನೋದು ಇಷ್ಟಪಡೋದೆಲ್ಲನೂ. ನಿತಿನ್ ಆ ಥರ ಏನು ತಿನ್ನೋಕೆ ಇಷ್ಟಪಡಲ್ಲ. ಅವನಿದ್ರೂ ಮನೇಲಿ ಏನು ಮುಟ್ಟೋದು ಇಲ್ಲ, ಆ ಥರ ಒಂದು. ಸೊ ಏನಾದರೂ ಮುದ್ದೆ, ಸೊಪ್ಪಿನ ಸಾರು, ಬಸ್ಸಾರು ಈ ಥರ ಆದರೆ ತಿಂತಾನೆ. ಇನ್ನು ಟಿಫನ್ಗಳು ಮಾಡಿದ್ರು ಜಾಸ್ತಿ ತಿನ್ನಲ್ಲ ಅವನು. ಅದು ಮುಂಚೆಯಿಂದಲೂ ಅದೇನೋ ಗೊತ್ತಿಲ್ಲ ಅವ್ನಿಗೆ, ಅದೇ ಥರ ಅಭ್ಯಾಸ. ಏನಾದರೂ ಸಿಕ್ಕಾಪಟ್ಟೆ ತಿನ್ನೋದಾಗಿರ್ಬೋದು, ಮನೇಲಿ ಈಗ ಕಡುಬು, ಒಬ್ಬಟ್ಟು, ಬಜ್ಜಿ, ಬೋಂಡ ಈ ಥರ ಏನು ಮಾಡಿದ್ರು ತಿನ್ನಲ್ಲ. ಸೊ ಅವ್ನಿಗೆ ಇಷ್ಟ ಆಗಿರೋದು ಅದೇನೋ ನನಗೆ ಗೊತ್ತಾಗಲ್ಲ, ಆ ಥರ ಇರ್ತಾನೆ ಹುಡುಗ. ಯಾವಾಗಲೂ ಅಷ್ಟೇ, ಅವನು ಹುಟ್ಟಿನಿಂದ ಅದೇ ಥರನೇ ಬೆಳ್ಕೊಂಡು ಬಂದಿರೋದು. ಚಿಕ್ಕವನು ಹಂಗಲ್ಲ, ಏನಿದ್ರೆ ಅದನ್ನ ತಗೊಂಡು ತಿಂದಾಗ್ತಾ ಇರ್ತಾನೆ. ಮನೆಯಲ್ಲಿ ನನಗೆ ತಿನ್ಬೇಕು, ಯಾವಾಗಲಾದ್ರೂ ಏನಾದ್ರು ತಿನ್ನಕ್ಕೆ ಬೇಕು ಅಂದ್ರೂ ಇರಿಸ್ತಾ ಇರಲಿಲ್ಲ, ಅಷ್ಟೊಂದು ತಿಂದಾಕನವನು. ಇವ್ನು ನೋಡಿದ್ರೆ ಇವನು ಈ ಥರ. ಅದಕ್ಕೆ ಇನ್ನು ಉಳಿಕೆ ಆಗಿರೋದೆಲ್ಲ ಮಕ್ಕಳಿಗೆ ಕೊಡ್ತಾ ಇರ್ತೀನಿ. ಇವನಿಗೆ ಯಾರಿಗೆ ಮಾನ್ವಿಕನಿಗೂ ಲಾಸ್ಯಗೆ. ಅವ್ರು ತಿಂತ ಆಟಾಡ್ತಾಯಿದ್ರು, ಕೇರಮ್ ಮಾಡ್ತಾವ್ರೆ ಅವರು. ನಾನು ಈಗ ತಂದಿರೋ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೆಲಸದಿಂದ ಬಂದಾಯಿತು, ಸ್ವಲ್ಪ ಹೊತ್ತು ಬಂದು ಮತ್ತೆ ಇನ್ನೂ ಊರೊಳಗೆ ಏನೋ ಕೆಲಸ ಆಯ್ತು ಅಂದರೆ ಅವ್ರು ಹೋದರು. ನಾನು ಅಷ್ಟರಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊತ ಕೆಲಸಗಳನ್ನು ಶುರು ಮಾಡಿದ್ದೀನಿ. ಯಾಕಂದರೆ ಅವರು ಹೊರಗಡೆ ಹೋಗಿ ದುಡಿತಾರೆ ಅಂದಮೇಲೆ ನಾವು ಮನೆ ಕೆಲಸ ಆಗಿರ್ಬೋದು, ಈ ಥರ ವೀಡಿಯೋಸ್ ವರ್ಕು, ನಾನು ಮನೆಗೆ ಇಷ್ಟ ಸ್ವಲ್ಪ ನಾನು ಜಾಸ್ತಿ ದುಡಿದು ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಅನ್ನೋದಕ್ಕಿಂತಲೂ ಮನೆ ಸಂಸಾರಕ್ಕೆ ಹೆಲ್ಪ್ ಮಾಡ್ತೀನಿ. ನಾನು ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡೇ ಇರ್ಬೋದು. ನಮ್ಮ ಮನೆಯವರೇನು ಫೋರ್ಸ್ ಮಾಡಿ ನೀನು ದುಡಿಲೇಬೇಕು, ನನಗೆ ಕೊಡಲೇಬೇಕು ಅಂತಂದೆಲ್ಲ ಆರ್ಡ್ರ್ ಮಾಡಲ್ಲ ಅವರು. ಆದರೆ ನಾನೇ ಸುಮ್ಮನೆ ಇದ್ದರೆ ಹೆಂಗೆ ಬರುತ್ತೆ? ಒಂದು ಸ್ವಲ್ಪ ನಮ್ಮ ಮನೆ ಖರ್ಚಿಗಾದ್ರೂ ನಾವು ಹೆಣ್ಮಕ್ಳು ದುಡಿದ್ರೆ ಅದೊಂದು ಚೆನ್ನಾಗಿರುತ್ತಲ್ಲ. ಗಂಡು ಮಕ್ಳು ದುಡಿದ್ರೆ ಏನೋ ಸಾಲಕ್ಕೆ ಇಲ್ಲ ಸೇವಿಂಗ್ಸ್ಗೂ ಏನಕ್ಕೋ ಒಂದಕ್ಕಾಗುತ್ತೆ. ನಮ್ದಂತೂ ಇನ್ನೂ ಸೇವಿಂಗ್ಸ್ ಅನ್ನೋದಿನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ ಹೇಳ್ರಿ. ಯಾಕೆಂದರೆ ಗೊತ್ತು ನಿಮಗೆ, ತುಂಬ ಜನ ನೋಡೋ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಗೊತ್ತಿರುತ್ತೆ. ನಮ್ದು ಇನ್ನೂ ಸ್ವಲ್ಪ ಚೀಟಿಗಳು ಅವೆಲ್ಲನೂ ಇನ್ಕ್ಲೂಡ್ ಆಗಿದೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಒಂದು 2-3 ವರ್ಷನೇ ಬೇಕಾಗುತ್ತೆ ನಮಗೆ. ಆದ್ರೂ ಏನೋ ನಾನು ದುಡ್ದಿರೋದು ಮನೆ ಖರ್ಚಿಗೆ ಅದಕ್ಕಾಗುತ್ತೆ ಅಂತ ನಾನು ಕಷ್ಟಪಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಮಾವಿನ ಹಣ್ಣು ತೊಗೊಂಡು ಬಂದರು. ಅದು ನನ್ನ ತಮ್ಮ ಇದನ್ನೆಲ್ಲ ಫ್ರೆಂಡ್ ಅವರು ತೋಟದಲ್ಲಿ ಕಿತ್ಕೊಂಡು ಬಂದಿದ್ದು, ಅದೆಲ್ಲ ಹಣ್ಣಿಗೆ ಹಾಕಿದ್ದಾರೆ. ಅದಕ್ಕೆ ಹಣ್ಣಾಗಿದ್ವಂತೆ, ಅದಕ್ಕೆ ತೊಗೊಂಡು ಬಂದು ಸ್ವಲ್ಪ ಕೊಡ್ತಾ ಇದ್ದಾರೆ. ನಾನು ಅವನ್ನ ತೊಗೊಂಡು ಈಗ ನಮ್ಮಮ್ಮರ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ನೋಡಿ ಮಾವಿನ ಹಣ್ಣು ಕೊಟ್ಟೋಗಿದ್ದಾರೆ, ಅದಕ್ಕೆ ಅಲ್ಲೆಲ್ಲರೂ ತಿಂತವ್ರೆ. ಲಾಸ್ಯ, ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ ಎಲ್ಲರೂ. ನಾನು ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲೇ ತೊಳ್ಕೊಂಡು ತಿನ್ನೋನೊಟ್ಟಿಗೆ ಅಂತ. ಯಾತ ಟೊಮಟೊ ಪರಿಕ್ಕೊಳ್ಳಲ್ಲ ನಿಮ್ಮ ಅಜ್ಜಿ? ಅದ್ಯಾಕೆ ಬಟ್ಟೆ ಯಾವಾಗ ಕಂತಿದೀಯ? ನಿಮ್ಮ ಅಜ್ಜಿಗೆ ಇವತ್ತು ಹಬ್ಬ, ಮಾವಿನ ಹಣ್ಣು ತಿಂಬೋದು. ಇವತ್ತು ಹಸುಗಳು ಮೇಯಿಸ್ಕೊಂಡು ಬರೋಕ್ಕೆ ನನ್ನ ತಮ್ಮನೂ ರೋಜಾ ಇಬ್ಬರು ಹೋಗಿದ್ದಾರೆ. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಾಟ್ಲೆಲ್ಲ ಹಾಕ್ಸ್ಕೊಂಡು ಬಂದರು. ಅದೇ ಹೇಳ್ತಾಯಿದ್ರು, ನಾನೇನಾದರೂ ತಿನ್ನೋಣ ಅಂದ್ಕೊಂಡ್ರೆ ಅಲ್ಲಿ ಏನೂ ಸಿಗಲಿಲ್ಲಮ್ಮ ನನಗೆ ಹೋಟ್ಲಲ್ಲಿ ಅಂತಂದು ಹೇಳ್ತಾಯಿತ್ತು. ಅದಕ್ಕೆ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತಾವ್ರೆ. ನಾನು ಇಲ್ಲೇ ಬಂದೆ, ಇದನ್ನ ತೊಳ್ಕೊಂಡು ಇಲ್ಲೇ ತಿನ್ನೋಣ ಕುತ್ಕೊಂಡು ಅಂತ. ನಮ್ಮ ಮನೆಯವ್ರು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅದೆಲ್ಲ ಸ್ವಲ್ಪ ಅಮೌಂಟಿಂದೆಲ್ಲ ಲೆಕ್ಕಾಚಾರ ಇತ್ತು. ಅಂದರೆ ಅವರು ಕೆಲ್ಸಕ್ಕೆ ಬರೋರಿಗೆಲ್ಲ ಕೊಡೋದು ತಗೊಳ್ಳೋದು ಇರುತ್ತಲ್ಲ, ಹಂಗಾಗಿ ಅದೆಲ್ಲ ಕೌಂಟ್ ಮಾಡ್ತಾ ಕೂತಿದ್ರು. ಇನ್ನು ಡಿಸ್ಟರ್ಬ್ ಮಾಡೋದು ಬೇಡ, ಬೈದ್ಬಿಡ್ತಾರೆ ಡಿಸ್ಟರ್ಬ್ ಮಾಡಿದ್ರೆ ಅಂತ. ಈಗ ನಾನಿಲ್ಲಿ ನಾವು ಅಮ್ಮರ ಮನೆ ಹತ್ರ ಹೋಗ್ಬಿಟ್ಟು ತಿಂದ್ಕೊಂಡು ಬರ್ತೀನಿ ಅಂತಂದು ಹೇಳ್ಬಿಟ್ಟು ಬಂದೆ. ಅದಕ್ಕೆ ಲಾಸೆ ನೋಡಿ ಏನು ಇದರಲ್ಲಿ ಕುತ್ಕೊಂಡು ತಿಂತಾವಳೆ. ನಿಮ್ಮ ಮಂಜಣ್ಣನಿಗೆ ಏನಕ್ಕೆ ಹಂಗೆ ಅಂತೀನಿ ಅಂದರೆ, ಬೆಳಿಗ್ಗೆಯಿಂದ ಸುಮಾರು ಅಂದರೆ ಒಂದು 2-3 ಸಾರಿ ಹೇಳಿದ್ದೀನಿ. ಅವರು 2 ಸಾರಿ ಓಡಾಡಿದ್ದಾರೆ ಲಿಂಗಳಿಗೆ. ಶೇವಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ನಾಳೆ ಫಂಕ್ಷನ್ ಇದೆ, 2 ಹತ್ರ ಹೋಗ್ಬೇಕು, ಶೇವಿಂಗ್ ಮಾಡಿಸ್ಕೊಬರ್ರಿ ಅಂತಂದು ಹೇಳಿದ್ರೆ, ಆಯ್ತು ಮಾಡಿಸ್ಕೊಂಡು ಬರ್ತೀನಿ ಅಂತಂದು ಹೇಳಿ ಬೇಗ ಹೋದರು. 2 ಸಾರಿನೂ ಹೋಗಿ ಸಖತ್ ಬ್ಯುಸಿ ಇದ್ದೆ ಬಿಡು ನಾನು ಇವತ್ತು, ಮಾಡಿಸ್ಕೊಳಕ್ಕಾಗಲಿಲ್ಲ ಅಂತಂದು ಹೇಳ್ಬಿಟ್ಟು ಬಂದು ಮನೇಲಿ ಮಾಡ್ಕೊತಾವ್ರೆ. ತೋರಿಸ್ತೀನಿ ತಾಳ್ರಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡ್ರಿ ಏನು ಕೆಲಸ ಹಿಡ್ದಿದ್ದಾರೆ ಇಲ್ಲಿ, ಮಿರರ್ ಇಟ್ಕೊಂಡು. ಈ ಕೆಲಸ ಇವ್ರದ್ದು. ಟೈಮ್ ಇಲ್ಲಮ್ಮ, ಸುಮ್ಮನಿರಪ್ಪ. ಅಲ್ಲಿಗೆ ಹೋದ್ರೆ ಅಲ್ಲಿ ಜನ ಇರ್ತಾರೆ, ಕಾದ್ಕೊಂಡಾರಿರ್ತಾರೆ. ಬರ್ರೇ ಹಿಂಗೆ ಬಂದಿದ್ದು ನೀನು. ಕಾದ್ಕೊಂಡಿರ್ಬೇಕಂದ್ರೆ ಸಾಕಾಗ್ತದೆ ಅಲ್ಲಿ.
ಕಟಿಂಗ್ ಶಾಪ್ಗೆ ಪಾರ್ಲರ್ಗೆ ಇದಕ್ಕೆಲ್ಲ ಹೋದರೆ ಲೇಟೇ ಆಗೋದು. ನಿನ್ಗೆ ಹೋಗಿದ ತಕ್ಷಣ ಯಾರೂ ಮಾಡಿ ಕಳಿಸಲ್ಲ, ವೆಯ್ಟ್ ಮಾಡಬೇಕು. ಆಯಿತು, ನನಗೆ ಮನೆಗೆ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲಪ್ಪ. ಇನ್ನೊಂದು ವಿಷಯ, ಬಂದಿದ್ದ ತಕ್ಷಣ ಟೀ ಕೇಳಿದ್ರು, ಕೇಳಿಸ್ಕೊಂತಾರೆ ಅಂತ ನಿಧಾನ ಕೇಳ್ತಾಯಿದ್ದೀನಿ. ಟೀ ಕೇಳಿದ್ರು, ಒಂಚೂರಿತ್ತು, ಅದನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ನಾನೇನು ಮಾಡಿದೆ, ಒಂದು ಸ್ಕ್ರಿಪ್ಟ್ ಕಳಿಸಿದ್ರು ಒಂದು ಪ್ರಮೋಷನ್ದು. ಅದನ್ನು ನೋಡ್ಕೊತ ಕುತ್ಕೊಬಿಟ್ಟು ಅದೆಲ್ಲ ಫುಲ್ಲು ಸೀದೋಗ್ಬಿಟ್ಟೈತಿ ಪಾತ್ರೆ. ಕೇಳಿದ್ರು ಮತ್ತೆ ಬಂದು, ಟೀ ಆಯ್ತಾ ಅಂದರೆ ಇಲ್ಲ ನಿತಿನ್ ಕುಡ್ದೋದ ಅಂದೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅವರು ಮತ್ತೆ ಕೆಲ್ಸಕ್ಕೆ ಹೋದರು. ನಾನು ಆ ಪಾತ್ರೆನ ಇಲ್ಲೇ ಇಟ್ಟಿದ್ದೀನಿ ನೋಡಿ, ನೀರು ಒಯ್ದು ಇಟ್ಟಿದ್ದೀನಿ. ಇದನ್ನು ಇಂಥ ಕೆಲಸ ಏನು ಮಾಡೋ, ಒಂದೊಂದು ಸಾರಿ ಹಂಗೆ ಅಮರ್ತೀವಿ, ಯಾರೇ ಆಗಿರ್ಬೋದು. ಹಾಗಾಗಿ ಸೊ ನಿನ್ನೆಯಿಂದ ನಮ್ಮಮ್ಮ ಸಾಕ್ಕೊಂಡಿದ್ರಲ್ಲ, ನನ್ನ ತಮ್ಮ ಅಂತ ನಮ್ಮ ಚಿಕ್ಕಮ್ಮನ ಮಗನ ಇಲ್ಲೇ ಸಾಕ್ಕೊಂಡಿದ್ವಲ್ಲ ಅವನು, ನನ್ನ ತಮ್ಮ ಅವನು ನೆನ್ನೆಯಿಂದ ಅಡುಗೆ ಮಾಡ್ತಾನೆ ನಮ್ಮ ಅಮ್ಮರ ಮನೇಲಿ. ಬನ್ನಿ ಇವತ್ತು ಉಪ್ಪಿಟ್ಟು ಮಾಡ್ತಾವನಂತ ಸಂಜೆ ತೋರಿಸ್ತೀನಿ ಯಾವ ರೀತಿ ಮಾಡ್ತಾವನೆ ಏನಂತಂದು. ನೆನ್ನೆ ಚೆನ್ನಾಗಿ ಮಾಡಿದ್ದ, ಚಿಕನ್ ಗ್ರೇವಿ ಮಾಡಿದ್ದ, ಸಖತ್ತಾಗಿತ್ತು. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಸುಮ್ಮನೆ ಇದೆಯಾ ತಿಂದೆ? ನನ್ನ ದೊಡ್ಡ ತಮ್ಮ ಇಲ್ಲಿ ಮಲಗಿದ್ದಾನೆ ಆಲ್ರೆಡಿ ಹೊರಗಡೆ. ಅಲ್ಲಿ ಒಳಗಡೆ ಮಾಡ್ತಾ ಇದ್ದ ಅವನು ಟಿಫನ್ನು, ಅಂದರೆ ಉಪ್ಪಿಟ್ಟು ಮಾಡ್ತಾವನು ಇವತ್ತು ಸಂಜೆಗೆ. ಎಲ್ಲರೂ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತಂದು ಹೇಳ್ದ 3 ಗಂಟೆ ಹಂಗೆ. ನಾನು ಸ್ವಲ್ಪ ವೀಡಿಯೋಸ್ ವರ್ಕ್ ಮೇಲೆ ಬ್ಯುಸಿ ಇದ್ನಲ್ಲ, ನನಗೊಂಚೂರು ಕೊಡ ಮಾಡಿ ಅಂದರೆ ನಾನು ಕೊಡ್ತೀನಿ ಸುಮ್ಮನಿರಕ್ಕ, ಟೇಸ್ಟ್ ಎಲ್ಲ ಸಖತ್ತಾಗಿ ಕೊಡ್ತೀನಿ ನಾನು ಅಂತಂದು ಹೇಳ್ದ. ಹಿಂದಿನ ದಿನ ಚಿಕನ್ ಗ್ರೇವಿ ತಿಂದಿದ್ವಿ, ಹಂಗಾಗಿ ನನಗೆ ನೆನಪಿತ್ತು ಚೆನ್ನಾಗಿ ಮಾಡ್ತಾನೆ, ಗೊತ್ತಿತ್ತು ಚೆನ್ನಾಗಿ ಮಾಡ್ತಾನೆ ಟೇಸ್ಟಿಯಾಗಿ ಅಂದ್ರೆ. ನಮ್ಮಮ್ಮನ ಕೇಳಿದ್ರೆ ನಮ್ಮಮ್ಮ ಅದೇ ಹೇಳ್ತಾಯಿದ್ರು, ನೋಡೋಗಿ ಮಾಡಿದ್ದಾನೆ ಅಂತಂದು. ಇವಳು ಬಂದುಬಿಟ್ಟು ಮೊಬೈಲ್ ನೋಡ್ತಾ ಕೂತ್ಕೊಂಡವಳೆ. ಅದಕ್ಕೆ ಎಷ್ಟು ಕರೆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ನಮ್ಮ ಅಪ್ಪನ ಮೊಬೈಲ್ ಐತೆ ಸ್ಕ್ರೀನ್ ಟಚ್ಚು, ಹಾಗಾಗಿ ಆ ಮೊಬೈಲ್ನ ತಗೊಂಡು ಈ ರೀತಿ ಯಾವಾಗಲೂ ಅದು ಇದು ಮಕ್ಕಳದು ಬೊಂಬೆದು ಅದು ಇದು ಇಟ್ಕೊಂಡು ನೋಡ್ತಾನೇ ಇರ್ತಾಳೆ, ಬರೋದೇ ಇಲ್ಲ ಈ ನಡುವೆ ಮನೆ ಹತ್ರ. ಅದಕ್ಕೆ ನಮ್ಮ ಮನೆಯವರು ಆಗಿಂದ ಬೈತಾ ಇದ್ರು ನಿಂತ್ಕೊಂಡಿಲ್ಲಿ. ಅದಕ್ಕೆ ಬಂದು ಇವಳು ಪಕ್ಕ ಕೂತ್ಕೊಂಡೆ ನೋಡಿ. ಸೊ ನಮ್ಮ ಮನೆಯವ್ರಿಗೂ ಇವಳಿಗೂ ತುಂಬ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತಾರೆ ನೋಡಿ, ಮೂಗಿಂಡೋದು ಕೆನ್ನೆ ಗಿಂಡೋದು ಈ ರೀತಿ. ಅವಳು ಬಂದಿಲ್ಲ ಅಂದರೆ ಆ ರೀತಿ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು. ಮಕ್ಕಳಂದ್ರೆ ಅಷ್ಟೇ, ಅದು ನಮಗೆ ಲಾಸ್ಯ ಅಂದರೆ ತುಂಬ ಅಟ್ಯಾಚ್ಮೆಂಟು, ಮಾನ್ವಿಕು ಲಾಸ್ಯ. ನನ್ನ ಮಕ್ಳಿಗಿಂತಲೂ ಹೆಚ್ಚಾಗಿ ಅವ್ರು ಇರ್ತಾರೆ ನಮ್ಮ ಜೊತೆ. ಇವನೇ ನೋಡ್ರಿ ಆ ಉಪ್ಪಿಟ್ಟು ಮಾಡಿರೋಂಥ ಶೂರ ಬಂದು ಹೇಳ್ತಾವನೆ, ನನ್ನಂಗೆ ಯಾರಾದರೂ ಮಾಡ್ತೀರಾ ನೀವು ಅಂತಂದು ಅದೇ ಮಾತಾಡ್ತಾವನೆ. ಆಯ್ತು ನೋಡ್ತೀನಿ ತಾಳು ಹೆಂಗೆ ಮಾಡಿದ್ಯಾ ಅಂತಂದು ಹೇಳ್ಬಿಟ್ಟು ಮಾತಾಡ್ತಿದ್ರು. ಆಯ್ತು ನಡಿ ನೋಡು ನಾನು ಬರ್ತೀನಿ ನಡಿ ಅಂತಂದು ಬರ್ತಾವನು ಹಿಂದೆ. ನಿಜ ತುಂಬ ಚೆನ್ನಾಗಿ ಮಾಡಿದ್ದ ಉಪ್ಪಿಟ್ಟು, ಮಾತ್ರ ಸಖತ್ತಾಗಿತ್ತು ಟೇಸ್ಟು. ನಮ್ಮಮ್ಮ ಅದೇ ಹೇಳ್ತಾ ಇದ್ಲು, ನೀವು ಸಮೇತ ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡ್ರಿ ಅಂತಂದು ಹೇಳ್ತಾ ಇತ್ತು. ಸರಿ ಅಂತಂದು ಈಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡ್ಬೇಕು, ನೀನು ಟೇಸ್ಟ್ ನೋಡಬೇಕು ಅಂತ ಹಿಡ್ದವನೆ. ಸೊ ಅದಕ್ಕೆ ಒಂಚೂರು ಕೈಯಲ್ಲಿ ತಗೊಂಡು ತಿಂದರೆ ನಿಜ ಸಖತ್ತಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಿದ್ದ. ಇನ್ನು ಬಿಸಿ ಆರೋದಕ್ಕೂ ಮುಂಚೆ ತಿಂದರೆ ಅಲ್ವಾ ಉಪ್ಪಿಟ್ಟು, ಅದಕ್ಕೆ ತಿನ್ನೋಣ ಬನ್ನಿ ಹೊರಗಡೆ ಅಂತಂದು ನನ್ನ ತಮ್ಮ ಕರೀತಾ ಇದ್ದ. ಸರಿ ಅಂತ ನಾನೀಗ ಪಾತ್ರೆ ಪ್ಲೇಟ್ ಎಲ್ಲ ಮುಚ್ಚಿಬಿಟ್ಟು ಅದನ್ನ ತಗೊಂಡು ಈಚೆ ಕಡೆ ಹೋಗೋಣ ಅಂತ ಬಂದರೆ, ಅಷ್ಟರಲ್ಲಿ ನನ್ನ ತಮ್ಮನೂ ನಮ್ಮಮ್ಮ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರ. ಸರಿ ಅಂತ ನಾನು ಬಂದೆ. ಇದು ತುಂಬ ಹಳೆ ಮನೆ ಹೇಳ್ರಿ ನಮ್ಮಮ್ಮ ಅವ್ರದ್ದು, ನಾವು ಹುಟ್ಟಿದಾಗ ಕಟ್ಟಿರೋದು ಏನೋ ಇದು. ಅದು ಪೇಂಟು ಆ ಥರ ಏನೋ ಎಲ್ಲ ನಮ್ಮಮ್ಮ ಸುಣ್ಣ ಎಲ್ಲ ಹೊಡೆದು ಅವಾಗ ಅದು ಪೇಂಟ್ ಏನೋ ಹಾಕಿದ್ರು ನಿಲ್ಲಲ್ಲ ಗೋಡೆಗಳಿಗೆ. ಅದೆಲ್ಲ ಇದು ಮಾಡ್ಬೇಕಂದ್ರೆ ಮತ್ತೆ ಹೊಸ್ದಾಗೆಲ್ಲ ಗೋಡೆಗಳೆಲ್ಲ ನೀಟಾಗಿ ಉಳಿ ತಗೊಂಡೆಲ್ಲ ಕೆತ್ತಿಬಿಟ್ಟು ಮತ್ತೆ ಅದಕ್ಕೆಲ್ಲ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿ ಮತ್ತೆ ನಾವು ಹೊಸ್ದಾಗಿ ಪೇಂಟ್ ಮಾಡಿದ್ರೆ ಹತ್ತುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ರು, ಅವರು ಇಲ್ಲ ಆ ಥರ ಮಾಡಬೇಕು, ಇವಾಗ ಸದ್ಯಕ್ಕೆ ಯಾತು ಬೇಡ ಹೆಂಗಾದರೂ ಇದ್ಕೊಳ್ಳಿ ಅಂತಂದು ಹಂಗೆ ಬಿಟ್ಬಿಟ್ಟವ್ರೆ. ಈಗ ನಾನು ಉಪ್ಪಿಟ್ಟು ಮತ್ತು ಮೊಸರು ತಟ್ಟೆಗಳು ಎಲ್ಲ ಈಚೆ ಕಡೆ ಇಡ್ತಾ ಇದ್ದೀನಿ. ನಮ್ಮಮ್ಮ ನೀರೆಲ್ಲ ತೊಗೊಂಡು ಬರ್ತೀನಿ ಅಂತ ಹೋದರು. ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಈಚೆ ಕಡೆನೇ ಊಟ ಮಾಡ್ತೀವಿ. ನಮ್ಮ ಅಮ್ಮನ ಮನೆಯಲ್ಲಿ ಇದೊಂದೇ ಅಲ್ಲ, ಸ್ಪೆಷಲ್ ಏನಾದರೂ ಒಂದು ಅಡುಗೆ ಮಾಡಿದ್ರೆ ಪಕ್ಕ ನಮಗೂ ಸೇರಿಸಿ ಮಾಡ್ತಾರೆ ಅಡುಗೆ. ಅದು ಇವಾಗಲೇ ಎಲ್ಲ ಮುಂಚೆಯಿಂದಲೂ ಅದು ಅಭ್ಯಾಸ. ನಮ್ಮಪ್ಪ ನಮ್ಮಮ್ಮ ಅವ್ರು ಇರೋವರೆಗೂ ಅದೇ ಥರನೇ ನಡ್ಸ್ಕೊಂಡು ಬಂದರು ಆಗಿಂದನೂ. ಸೊ ಹಂಗಾಗಿ ಇಲ್ಲೇ ಪಕ್ಕ ಮನೆ ಆಗಿರೋದ್ರಿಂದ ಇನ್ನು ನಮ್ಮನ್ನು ಬಿಟ್ಟು ತಿನ್ನಲ್ಲ. ನಾನು ಏನಾದರೂ ಮಾಡಿದಾಗ ನಾನು ಅವರಿಗೆಲ್ಲ ಇಟ್ಟೆ ತಿಂತೀನಿ ಹೇಳ್ರಿ. ಆದರೆ ಅಲ್ಲಿ ನಮ್ಮ ಮನೆ ಹತ್ರ ಕುತ್ಕೊಂಡು ತಿನ್ನಲ್ಲ, ನಮ್ಮಮ್ಮರು ಯಾವತ್ತೂ ಬರಲ್ಲ ನಮ್ಮ ಮನೆ ಹತ್ರ ತಿನ್ನೋಕ್ಕೆ ಅಂತಂದು ನಾನು ಇಲ್ಲಿಗೆ ತಂದು ಕೊಟ್ಬಿಡ್ತೀನಿ. ಇಲ್ಲಿ ಅಂದರೆ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದುಬಿಡ್ತೀನಿ, ಬಾ ಹೋಗೋಣ ಅಂತಂದು. ನಮ್ಮ ಮನೆಯವ್ರು ಜಾಸ್ತಿ ಬರಲ್ಲ, ನಾನು ನನ್ನ ಮಕ್ಕಳೇ ಜಾಸ್ತಿ ತಿಂತಾ ಇರ್ತೀವಿ ಇಲ್ಲಿ. ನಮ್ಮ ಮನೆಯವ್ರು ಯಾವಾಗಲಾದರೂ ಅಪರೂಪಕ್ಕೆ ನಾನು ಬಾ ಅಂತ ಅಂದರೆ ಅವಾಗ ಬರ್ತಾರೆ ಅಷ್ಟೇ. ಈಗ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿ ಮಾಡಿದ್ದ. ಇದ್ರ ಜೊತೆಗೆ ಮೊಸರು ಹಾಕ್ಕೊಳ್ರಿ ಅಂತ ಅವ್ನು ಅದನ್ನೇ ತಲೆ ತಿಂತಾವ್ನು ನನಗೆ ಆಗಿಂದ. ನನಗೆ ಮೊಸರು ಬಜ್ಜಿ ಮೊಸರು ಅಂದರೆ ನಿಜ ಯಾಕೋ ಗೊತ್ತಿಲ್ಲ ಇಷ್ಟ ಆಗಲ್ಲ ನನಗೆ. ಈ ಚಿಕನ್
ಬಿರಿಯಾನಿಗಾಗಿರ್ಬೋದು, ಚಿಕನ್ ಗ್ರೇವಿಗೆ ಹಾಕ್ಕೊತಾರೆ, ಮತ್ತು ಪಲಾವ್ಗೆ ಹಾಕ್ಕೊತಾರೆ, ಟೊಮೊಟೊ ಬಾತ್ಗೆ ಹಾಕ್ಕೊತಾರೆ, ಈ ರೀತಿ ಉಪ್ಪಿಟ್ಟು ಜೊತೆ ಮೊಸರು ತಿಂತಾರೆ. ನನಗೆ ಯಾಕೋ ಅದೇನು ಪ್ಲೈನಾಗಿ ತಿಂದೆ ಅಭ್ಯಾಸ. ಅದೆಲ್ಲ ಹಾಕ್ಕೊಂಡ್ರೆ ಒಂಥರ ನಂಗೆ ತಿನ್ನೋಕ್ಕೆ ಆಗಲ್ಲ. ಮುಂಚೆಯಿಂದಲೂ ಅದು ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು. ಅದಕ್ಕೆ ಇಲ್ಲ ನೀವೇ ತಿನ್ನಿರಿ ಅಂದರೆ ಅವ್ನು ಬಿಡಲಿಲ್ಲ. ಇಲ್ಲ ಸ್ವಲ್ಪ ತಿನ್ನು ಹಾಕ್ಕೊಂಡು ಟೇಸ್ಟ್ ನೋಡಿ ತಿಂದು ಅಂತಂದು. ಸರಿ ಇನ್ನು ಅವ್ನು ಮಾಡಿದಾನಲ್ಲ ಮೋಜ್ ಅವನಿಗೆ, ಓ ಬಿಡು ನಮ್ಮಕ್ಕ ನಮ್ಮ ಮಾಮ ತಿಂದು ಹೆಂಗೈತೆ ಅಂತಂದು ಹೇಳಿ ಅಂತಂದು ಅವ್ನು ಸುಮ್ಮನೆ ವೆಯ್ಟ್ ಮಾಡ್ತಾವನೆ. ನಮ್ಮ ಮನೆಯವ್ರು ತಿಂದು ಏನು ಸಖತ್ತಾಗಿ ಹೇಳ್ಬಿಟ್ರು ಗೊತ್ತಾ, ಸಖತ್ತಾಗಿ ಮಾಡಿದ್ಯಾ ನೀನು ಸಮೇತ ಮಾಡಲ್ಲ ಅವ್ನು ಅಷ್ಟು ಚೆನ್ನಾಗಿ ಮಾಡವನೆ ಅಂತಂದು ನಮ್ಮ ಮನೆಯವ್ರು ಅದನ್ನೇ ಹೊಗಳ್ತಾ ಇದ್ರು ಅವನ್ನ. ಅವನಿಗೆ ಫುಲ್ಲು ಖುಷಿ. ನಾಳೆ ಟೊಮಟೊ ಗೊಜ್ಜುನು ಮುದ್ದೆ ಮಾಡ್ತೀನಿ ಅಂತಂದು ಹಿಡ್ದವನೆ. ಅಯ್ಯೋ ಬೇಡ, ಅವನಿಗೆ ಚೆನ್ನಾಗೈತೆ ಅಂದರೆ ಮುಗೀತು. ಇನ್ನೂ ಅವನಿಗೆ ಖುಷಿ, ಇನ್ನೂ ಮಾಡಿಡೋಣ ಅನ್ನೋ ಥರ. ಸರಿ ಆಯ್ತು ಮಾಡಿವಂತೆ, ಈಗ ತಿನ್ರಿ ಅಂತಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿಸಿ ನೆಕ್ಸ್ಟ್ ನಾನು ಮನೆಗೆ ಹೊರಟೆ. ಈಗ ಊಟ ಮಾಡಿ ಬಂದ್ವಿ. ಇವ್ರದ್ದು ಯಜಮಾನ್ರದ್ದು ಇದು ಬಟ್ಟೆ ಐರನ್ ಮಾಡ್ಬೇಕಂತೆ ನೋಡಿ, 7 ಜೊತೆ. ತಲೆ ನೋಡಿದ್ರೆ ಇವತ್ತು ಫುಲ್ ಆಗಲೇ ಬಂದಿದೆ. ಅಪ್ಪಯ್ಯ ಏನೊಂದು ಅಂಗಡಿಗಳೇನೋ ಓಪನ್ ಇರ್ತಾವೇನಾ ನಿತಿನ? ತಲೆನೋವು ಮಾತ್ರ ಅಪ್ಪ, ರಾತ್ರಿಗೆ ಬಂದರೆ ಬಿಡೋಲ್ಲ, ರಾತ್ರಿ ಎಲ್ಲ ತಿರ್ಗಿ ಆಳ್ಬೇಕಾಗ್ತೈತೆ ನನ್ನ ತಲೆನೋವಿಗೆ. ಅದಕ್ಕೆ ಐರನ್ ಮಾಡಿಕೊಡ್ತೀನಿ. ನಾಳೆ 2 ಫಂಕ್ಷನ್ ಇದ್ದಾವೆ, ಹೋಗಿ ಬರಬೇಕು. ಪಾವಗಡ ಒಂದು, ಹೇಮಾವತಿ ಒಂದು. ಹಾಗಾಗಿ ಬೇಗ ಐರನ್ ಮಾಡೋಣ. ಅದೇನು ಫಂಕ್ಷನ್ ಏನು ಅಂತ ವಿಡಿಯೋದಲ್ಲೇ ನೋಡಿ, ಯಾಕಂದರೆ ಮುಂಚೆನೇ ಹೇಳಿದ್ರೆ ಚೆನ್ನಾಗಿರಲ್ಲ ನಿಮಗೂ ನೋಡೋರಿಗೆ. ಐರನ್ ಬಾಕ್ಸ್ ಇಲ್ಲಿಟ್ಟಿದ್ದೀನಿ. ಅಲ್ಲಾದ್ರೆ ಟೇಬಲ್ ಮೇಲೆ ಚೆನ್ನಾಗಿರ್ತೈತೆ. ಸ್ವಿಚ್ ಬಾಕ್ಸೇ ಹಾಕ್ಸಿಲ್ಲ, ಏನು ಮಾಡೋದು. ಇವ್ರು ಹಾಕ್ಸೋರಾಗಿ ಮುದುಕರು ಹಾಕ್ತಾರೆ. ಅದ್ಯಾವತ್ತಪ್ಪ ಪ್ಲಗ್ ಬಾಕ್ಸ್, ಅದೇನಂತಂದರೆ ಚೆನ್ನಾಗಿರ್ತೈತೆ. ಈ ಸ್ಲಾಗ್ ಸಖತ್ತಾಗೈತೆ ಕ್ವಾಲಿಟಿ. ಎಲ್ಲ ತಗೊಂಡಿದ್ದೆ ಅಲ್ಲಿ ನೆಲಮಂಗ್ಲ. ಡುಪ್ಪರ್ ಇದ್ರಾಗ ಏನು ಇಟ್ಕೊಂಡಿತ್ತು ಒಂಥರ ಗ್ರೀನ್ ಆಗೈತೆ. ನಾಳೆ ಫಂಕ್ಷನ್ಸ್ ಇದೆ, 2 ಫಂಕ್ಷನ್ಸು. ಅದಕ್ಕೋಸ್ಕರ ನಾನು ಇವತ್ತೇ ಐರನ್ ಎಲ್ಲ ಮಾಡಿಡ್ತಾ ಇದ್ದೀನಿ. ಬೆಳಿಗ್ಗೆನೇ ಹೊರಡ್ಬೇಕು, ಇನ್ನು 9 ಗಂಟೆ ಅಷ್ಟರಲ್ಲಿ. ಇನ್ನು ಬೆಳಿಗ್ಗೆ ಆದರೆ ಆಗಲ್ಲ, ನೈಟ್ ಐರನ್ ಮಾಡಿಡೋಣ ಅಂತ ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಐರನ್ ಮಾಡ್ತಾ ಇದ್ದೀನಿ. ಅದು ಐರನ್ ಟೇಬಲ್ ಇದೆಯಲ್ಲ, ಅಲ್ಲಿ ಮಾಡೋಕ್ಕೆ ನನಗೆ ಸ್ವಿಚ್ ಬಾಕ್ಸ್ ಇಲ್ಲ. ಸೊ ಹಂಗಾಗಿ ಅದನ್ನ ತೊಗೊಂಡು ಬನ್ನಿ ಅಂತಂದು ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ತರ್ತೀನಿ ಅಂತ ತರ್ತಾ ಇಲ್ಲ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಬಲ್ ಮೇಲೆ ನಿಂತ್ಕೊಂಡೇ ಮಾಡ್ಬೋದು ಆರಾಮಾಗಿ ಐರನ್. ಎಷ್ಟು ಬಟ್ಟೆಗಳಿದ್ರು ಮಾಡಾಕ್ಬೋದು. ಅದಕ್ಕೆ ಹೇಳಿದ್ರೆ ಸರಿ ನಾನು ನೆಕ್ಸ್ಟ್ ಟೈಮ್ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅವ್ರು ತಂದುಕೊಡೋದು ಅಂತ. ನಾನು ಕಿವಿಗೆ ಹಾಕ್ಕೊಂಡು ತೊಗೊಂಡು ಬರೋಣ ಅನ್ನೋರ್ಗೂ ಅವ್ರು ತರಲ್ಲ, ಏನೇ ಆಗಿರ್ಬೋದು ಅಷ್ಟೇ. ಅವರು ಅಂದರೆ ಹೋಗಿ ಅಲ್ಲಿ ನೋಡಿ ತಗೊಳ್ಳೋ ಅಷ್ಟು ತಾಳ್ಮೆ ಇರಲ್ಲ ಅವ್ರಿಗೆ. ಅದಕ್ಕೆ ತರ್ತೀನಿ ಅಂತ ಸುಮ್ಮನೆ ಹಂಗೆ ಹೇಳ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಇನ್ನು ನಾನೇ ನೆಕ್ಸ್ಟ್ ಯಾವಾಗಲಾದರೂ ಹೋದಾಗ ಪಾವಗಡ ಹಿಂಗೆ ಹೋಗ್ತೀವಲ್ಲ ವೀಡಿಯೋಸ್ ಮೇಲೆ, ಸೊ ಅವಾಗ ತೊಗೊಂಡು ಬರಬೇಕು ಒಂದು ಐರನ್ ಬಾಕ್ಸು. ಈಗ ಸದ್ಯಕ್ಕೆ ನಮ್ಮ ಮನೆಯವರು ಸ್ಲಾಗ್ ಎಲ್ಲ ನೀಟಾಗಿ ಐರನ್ ಮಾಡಿ ಇಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸ್ಲಾಗ್, ನಂಗೆ ತುಂಬ ಇಷ್ಟ ಇದು. ಐರನ್ ಮಾಡಿ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತಂದು ನೀಟಾಗಿ ಅವ್ರಿಗೆ ಐರನ್ ಅಷ್ಟು ಕ್ಲೀನಾಗಿ ಮಾಡಿಕೊಡ್ಬೇಕು ನಮ್ಮ ಮನೆಯವರಿಗೆ. ಅದಕ್ಕೆ ಮಾಡಿಬಿಟ್ಟು ನಾನೊಂದು ಇಲ್ಲಿ ಒಂದು ಇದು ಹುಕ್ಕಿದೆ, ಅದಕ್ಕೆ ಹಾಕ್ಬಿಡ್ತೀನಿ. ಬೆಳಗ್ಗೆ ಎದ್ದು ಸ್ನಾನಗಳು ಮಾಡ್ಕೊಂಡು ರೆಡಿ ಆಗೋದೆ ಇಬ್ಬರು. ನಾನು ವೇರ್ ಮಾಡುವಂಥ ಸ್ಯಾರಿ ಬ್ಲೌಸ್ ಎಕ್ಸಲೆಂಟ್ ಆಗಿದೆ. ಅದು ಬ್ಲೌಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಬೇಕಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ವಿಡಿಯೋ ನೋಡಿರಿ. ಅದು ನಿಮ್ಗೆ ಇಷ್ಟ ಆದರೆ ಆ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಹಂಗಾಗಿ ನೆಕ್ಸ್ಟು ನಾನು ಆ ಸ್ಯಾರಿ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಸಸ್ಪೆನ್ಸ್ ಆಗಿರಲಿ ಅಂತಂದು. ಬ್ಲೌಸೂ ಸ್ಯಾರಿ. ಹಾಗಾಗಿ ಈಗ ಸದ್ಯಕ್ಕೆ ಅವ್ರದ್ದು ಐರನ್ ಮಾಡಿದ್ದೆಲ್ಲ ಮುಗಿಸ್ತಾ ಇದ್ದೀನಿ. ಇದು ಮುಗಿದಾದ್ಮೇಲೆ ನೆಕ್ಸ್ಟ್ ನಾನು ವೀಡಿಯೋಸ್ ಎಡಿಟಿಂಗ್ ಅದೆಲ್ಲ ಮುಗಿಸಿ ಮಲಗೋದು. ನೈಟ್ 11-12 ಗಂಟೆನೇ ಆಯಿತು. ಸರಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ನಾನು ಮಲಗ್ತೀನಪ್ಪ ಅಂತಂದು ಅವ್ರು ಬೇಗ ಮಲಗ್ಕೊಂಡ್ರು. ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡಿ ಕೊಟ್ಟು ನನಗೆ. ನೆಕ್ಸ್ಟ್ ನನ್ನ ಕೆಲಸಗಳಿರ್ತಾವಲ್ಲ ಅದು ಇದು ಮುಗಿಸಿ ನಾನು ಹಾಕ್ಕೊಂಡು ಹೋಗೋವಂಥದ್ದು ಸ್ಯಾರಿ ಬ್ಲೌಸು ಜ್ಯುವೆಲರಿ ಎಲ್ಲ ಒಂದು ಹತ್ರ ಸೇರಿಸಿ ಜೋಡಿಸಿ ಮಲಗೋ ಅಷ್ಟರಲ್ಲಿ 12-1 ಗಂಟೆನೇ ಆಗೋಯ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ. ಥ್ಯಾಂಕ್ ಯು.